ಗ್ರೀನ್ ಪ್ಲಾನೆಟ್ ಬಯೋ ಆರ್ಗಾನಿಕ್ ಕಂಪನಿಯು ಗೋವಾದಲ್ಲಿ ಇಂದು 23ನೇ ವರ್ಷದ ವಾರ್ಷಿಕೋತ್ಸವವನ್ನು ಅದ್ದೂರಿಯಾಗಿ ಗೋವಾದ ಪಾರ್ಕ್ ರಿಜಿಸ್ ಹೋಟೆಲ್ನಲ್ಲಿ ಆಚರಿಸಿದರು. ದೇಶದ ಎಲ್ಲಾ ರಾಜ್ಯದ ಜನರು ಹಾಜರಿದ್ದರು. ದಿನಾಂಕ 8, 9, 10ನೇ ತಾರೀಕಿನವರೆಗೆ ಗೋವಾದಲ್ಲಿ ನಡೆದ ವಾರ್ಷಿಕ ಸಭೆಯಲ್ಲಿ ಹೋಟೆಲ್ ಪಾರ್ಕ್ ರಿಜಿಸ್ನಲ್ಲಿ ಭಾರತದ ಹೆಸರಾಂತ ಆರ್ಗ್ಯಾನಿಕ್ ಕಂಪನಿಯಾದ ಗ್ರೀನ್ ಪ್ಲಾನೆಟ್ ಸಂಸ್ಥಾಪಕರಾದ ಕಮಲ್ಜಿತ್ ಸಿಂಗ್ ಮತ್ತು ದಕ್ಷಿಣ ಭಾರತದ ವ್ಯವಸ್ಥಾಪಕರಾದ ಶ್ರೀಕಾಂತ್ ಎಂಪಿ ಅವರು TV13 ಕರ್ನಾಟಕ ಸುದ್ದಿ ವಾಹಿನಿ ಜೊತೆ ಕುರಿತು ಗ್ರೀನ್ ಪ್ಲಾನೆಟ್ನ ಉದ್ದೇಶಿಸಿ ಮಾತನಾಡಿದರು. ಇದರ ಉದ್ದೇಶ ಭೂಮಿ ತಾಯಿ ಉಳಿಸಿ ಅಭಿಯಾನ ಮತ್ತು ವಿಷಮುಕ್ತ ಆಹಾರ, ವಿಷಮುಕ್ತ ನೀರು ಹಾಗೂ ರೋಗ ಮುಕ್ತ ಮತ್ತು ವಿಷಮುಕ್ತ ಬೆಳೆಗಳನ್ನು ಬೆಳೆಸುವುದು ಇದರ ಉದ್ದೇಶವಾಗಿದೆ. ರೈತರು ಕಡಿಮೆ ಖರ್ಚಿನಲ್ಲಿ ಅಧಿಕ ಇಳುವರಿ ಪಡೆದು ಬೆಳೆಗಳನ್ನು ಬೆಳೆಸುವುದು ಇದರ ಉದ್ದೇಶವಾಗಿದೆ. ಎಲ್ಲರಿಗೂ ನಮಸ್ಕಾರ. ಶ್ರೀಕಾಂತ್ ಶಿವಮೊಗ್ಗದಿಂದ. ಇವತ್ತು ನಾವು ಗೋವಾದಲ್ಲಿ ಆನ್ಯುವಲ್ ಮೀಟ್ ವಾರ್ಷಿಕೋತ್ಸವ, ಗ್ರೀನ್ ಪ್ಲಾನೆಟ್ ವಾರ್ಷಿಕೋತ್ಸವದ ಒಂದು ಕಾರ್ಯಕ್ರಮದಲ್ಲಿದ್ದೀವಿ. ಈ ಸಂಸ್ಥೆಯ ಸಂಸ್ಥಾಪಕರಾದಂಥ CMD ಡಾಕ್ಟರ್ ಕಮಲ್ಜಿತ್ ಸರ್ ಅವರು ನಮ್ಮ ಜೊತೆ ಇದ್ದಾರೆ. ಇವರು ನಮ್ಮ ಈ ಒಂದು ಮಿಷನ್ ಸೇವ್ ದಿ ಮದರ್, ಜನ್ಮಭೂಮಿ ಉಳಿಸಿ ಅಭಿಯಾನದ ವಿಚಾರಧಾರೆಗಳನ್ನ ನಮಗೆ ತಿಳಿಸ್ಕೊಡ್ಬೇಕಾಗಿದೆ. नमस्कार। तो ग्रीन प्लैनेट एक मिशन ऐसा चला रही है पिछले 23 वर्षों से। हम लोग पूरी धरती में जो पोल्यूशन फैलता जा रहा है, चाहे सॉइल का है, चाहे वाटर का है, चाहे एनवायरनमेंट में हवा दूषित हो रही है, हम अपने किसानों के लिए, अपनी धरती माँ को बचाने के लिए पिछले 23 वर्षों से मेहनत कर रहे हैं ताकि हमारे देश की पूरी दुनिया को एक अच्छी स्वच्छ धरती दे पाएँ, स्वच्छ खाना दे पाएँ। यही हमारा मिशन है। ಶಿವಮೊಗ್ಗದಿಂದ ಕರ್ನಾಟಕ. ಇವತ್ತು ಏನು ನಾವು ಗ್ರೀನ್ ಪ್ಲಾನೆಟ್ ಆನ್ಯುವಲ್ ಮೀಟ್ ಬಂದಿದ್ದೀವಿ, ವಾರ್ಷಿಕೋತ್ಸವದ ಒಂದು ಅದ್ದೂರಿ ಕಾರ್ಯಕ್ರಮ. ಭಾರತಾದ್ಯಂತ ಬಂದಿರುವಂಥ ಎಲ್ಲ ಗ್ರೀನ್ ಪ್ಲಾನೆಟ್ ಅಸೋಸಿಯೇಟ್ಸ್ ಇರ್ಬೋದು, ವೇರ್ ಹೌಸ್ ಇರ್ಬೋದು, ಇವತ್ತು ಈ ವರ್ಷ ಪೂರ್ತಿ ನಾವೇನು ರೈತರ ಒಂದು ಸಮ್ಮುಖದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿರ್ತೀವಿ, ಆ ಒಂದು ಕಾರ್ಯಕ್ರಮದ ಒಂದು ಸೆಲೆಬ್ರೇಷನ್ ತುಂಬ ರೈತರಿಗೆ ಅಚೀವ್ಮೆಂಟ್ ಮಾಡಿಸಿರ್ತಾರೆ. ಯಾಕಂದರೆ ಈ ಒಂದು ಸಂಸ್ಥೆ ಜನ್ಮಭೂಮಿ ಉಳಿಸಿ ಅನ್ನೋ ಅಭಿಯಾನದಲ್ಲಿ ನಾವು ಕಾರ್ಯನಿರ್ವಹಿಸ್ತಾ ಇದ್ದೀವಿ. ದೇಶಾದ್ಯಂತ, ಭಾರತಾದ್ಯಂತ, ಕನ್ಯಾಕುಮಾರಿಯಿಂದ ಹಿಡಿದು ಕಾಶ್ಮೀರವರೆಗೂ ನಾವು ಈ ಒಂದು ಮಿಷನ್ನ ಜನ್ಮಭೂಮಿ ಉಳಿಸಿ ಅಭಿಯಾನದ ಒಂದು ಸಾವಯವ ಮತ್ತು ಜೈವಿಕ ತಂತ್ರಜ್ಞಾನದ ಒಂದು ಒಡಂಬಡಿಕೆಯಲ್ಲಿ ಈ ಸಂಸ್ಥೆ ಕಾರ್ಯನಿರ್ವಹಿಸ್ತಾ ಇದೆ. ರೈತರ ಪ್ರತಿಯೊಂದು ಬೆಳೆಗಳಿಗೂ ಬೇಕಾಗಿರುವಂಥ ಒಂದು ಅತ್ಯದ್ಭುತ ತಂತ್ರಜ್ಞಾನದಿಂದ ನ್ಯಾನೋ ಬಯೋ ಟೆಕ್ನಾಲಜಿ ವಿತ್ ಪಾಲಿಹೈಡ್ರಾಕ್ಸಿಲೇಟ್ ವರ್ಲ್ಡ್ ನಂಬರ್ 1 ಟೆಕ್ನಾಲಜಿಯಲ್ಲಿ ಈ ಸಂಸ್ಥೆ ಕಾರ್ಯನಿರ್ವಹಿಸ್ತಾ ಇದೆ. ಆಲ್ರೆಡಿ ನೀವು ನೋಡ್ಬೋದು ಬೋರ್ಡಲ್ಲಿ ವಿ ಆರ್ ದ ನಂಬರ್ 1 ಕಂಪನಿ ಇನ್ ಇಂಡಿಯಾ. ಬಯೋ ಆರ್ಗ್ಯಾನಿಕ್ ಅಂತ ಏನು ಸಂಸ್ಥೆ ಇದೆ ಅದರಲ್ಲಿ ನಾವು ಇಂಡಿಯಾದಲ್ಲಿ ನಂಬರ್ 1 ಸ್ಥಾನದಲ್ಲಿದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ಕೆಲವೇ 2-3 ವರ್ಷಗಳಲ್ಲಿ ನಾವು ಅತಿ ದೊಡ್ಡ ಒಂದು ಭಾರತದಲ್ಲಿ ರೆವಲ್ಯೂಷನ್, ವಿ ಚೇಂಜ್ ದ ನೇಷನ್, ಭಾರತ ದೇಶನ ಒಂದು ವಿಷಮುಕ್ತವಾದಂಥ ದೇಶ ಕಟ್ಟುವಂಥ ಹೋರಾಟದಲ್ಲಿದ್ದೀವಿ. ನಮ್ಮ ಜೊತೆ ನೀವು ಬನ್ನಿ, ನಾವೆಲ್ಲ ಈ ದೇಶನ ಒಂದು ವಿಷಮುಕ್ತವಾದಂಥ ದೇಶ ಕಟ್ಟಾಗಿ ಹೋರಾಡೋಣ. ಥ್ಯಾಂಕ್ ಯು ವೆರಿ ಮಚ್.